ವಿಗ್ರಹ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಜನವರಿ 22ರಂದು ಪ್ರಭು ಶ್ರೀರಾಮಚಂದ್ರರ ಬಾಲ ವಿಗ್ರಹ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅಲ್ಲದೆ ರಾಮ ಮಂದಿರಕ್ಕಾಗಿ 3 ವಿಗ್ರಹಗಳನ್ನ ಕೆತ್ತನೆ ಮಾಡಲಾಗಿದೆ. ಈ 3 ವಿಗ್ರಹದಲ್ಲಿ ಒಂದನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಹಾಗಿದ್ರೆ ಮಿಕ್ಕ ವಿಗ್ರಹಗಳನ್ನ ಏನು ಮಾಡಲಾಗುತ್ತೆ? ಇದೇ ಈ ಹೊತ್ತಿನ ವಿಶೇಷ ರಾಮಲಲ್ಲಾ ರಹಸ್ಯ. ನಾನು ಶ್ರುತಿ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ವಿಗ್ರಹ ಕೆತ್ತನೆ ಮಾಡಲು ದೇಶದ ಮೂಲೆ ಮೂಲೆಯಿಂದಲೂ ಶ್ರೇಷ್ಠವಾದ ಕಲ್ಲುಗಳನ್ನ ತೆಗೆದುಕೊಂಡು ಹೋಗಲಾಗಿತ್ತು. ಕರ್ನಾಟಕದಿಂದಲೂ ಅಯೋಧ್ಯೆಗೆ ಶಿಲೆಗಳು ರವಾನೆಯಾಗಿದ್ವು. ಭಾರತ ಮಾತ್ರವಲ್ಲ, ಪಕ್ಕದ ನೇಪಾಳದಿಂದಲೂ ಸರ್ವಶ್ರೇಷ್ಠವಾದ ಸಾಲಿಗ್ರಾಮ ಕಲ್ಲನ್ನ ತರಿಸಲಾಗಿತ್ತು. ಹಾಗಿದ್ರೂ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಯಾವ ಶಿಲೆಯಲ್ಲಿ ಕೆತ್ತಿದ ಕಲ್ಲು? ಏನಿದರ ರಹಸ್ಯ ತೋರಿಸ್ತೀವಿ ನೋಡಿ. ದೇಶದೆಲ್ಲೆಡೆ ಒಂದೇ ಮಂತ್ರ, ಒಂದೇ ಘೋಷ. ಅದು ಪ್ರಭು ಶ್ರೀರಾಮಚಂದ್ರನ ಜಯಘೋಷ. ಅಯೋಧ್ಯೆಯಲ್ಲಿ ದಶರಥ ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ರಾಮನ ಭವ್ಯ ಮಂದಿರದ ನಿರ್ಮಾಣ ಭರದಿಂದ ಸಾಗಿದೆ. ಅಯೋಧ್ಯೆ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ರಾಮನಾಮ ಮೊಳಗುತ್ತಿದೆ. ಕೋಟ್ಯಾಂತರ ಹಿಂದೂಗಳ ಶತಮಾನದ ಕನಸು ನನಸಾಗುತ್ತಿದೆ. ರಾಮನ ಉತ್ಸವಕ್ಕೆ ಐತಿಹಾಸಿಕ ನಗರಿ ಅಯೋಧ್ಯೆ ಮಧುವಣ ಗೆತ್ತಿಯಂತೆ ಸಿಂಗಾರಗೊಳ್ಳುತ್ತಿದೆ. ಸರ್ವವ್ಯಾಪಿ ಶ್ರೀರಾಮಚಂದ್ರ ಗರ್ಭಗುಡಿಯಲ್ಲಿ ವಿರಾಜಮಾನ ಆಗಲಿದ್ದಾರೆ. ಅಯೋಧ್ಯೆಯಲ್ಲಿ ಕೆತ್ತಲಾಗಿದೆ 3 ವಿಗ್ರಹ. ರಾಮನ ಹೆಸರು ಕೇಳಿದ್ರೆ ಸಾಕು, ಹಿಂದೂಗಳಲ್ಲಿ ಭಕ್ತಿ ಭಾವ ಹುಟ್ಟುತ್ತೆ. ಮರ್ಯಾದಾ ಪುರುಷೋತ್ತಮನ ನಾಮ ಸ್ಮರಣೆಯಿಂದಲೇ ಸರ್ವ ಕಷ್ಟಗಳು ದೂರವಾಗುತ್ತೆ ಎನ್ನೋ ನಂಬಿಕೆ ಹಿಂದೂ ಧರ್ಮೀಯರದ್ದು. ಇಂತಹ ಆರಾಧ್ಯ ದೈವನಿಗೆ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ಕಟ್ಟಲಾಗಿದೆ. ರಾಮನ ಹುಟ್ಟೂರಿನಲ್ಲಿ ಹುಟ್ಟಿದ ಜಾಗದಲ್ಲಿ ಮತ್ತೊಂದು ಭಾರೀ ವಿಗ್ರಹ ಪ್ರತಿಷ್ಠಾಪನೆ ಆಗಲಿದೆ. ಅಂದ ಹಾಗೆ ನಿಮಗೆ ಇಲ್ಲೊಂದು ಪ್ರಶ್ನೆ ಮೂಡಬಹುದು. ಅದೇನು ಅಂದ್ರೆ ರಾಮ ವಿಗ್ರಹದ ಬಗ್ಗೆ. ಕೆಲ ದಿನಗಳ ಹಿಂದೆ ರಾಮನ ವಿಗ್ರಹ ಕೆತ್ತನೆ ಬಗ್ಗೆ ಹಲವು ಸುದ್ದಿಗಳು ಹರಿದಾಡಿದ್ವು. ಅಲ್ಲದೆ ಅನ್ಯ ಧರ್ಮೀಯರು ವಿಗ್ರಹ ಕೆತ್ತಿದ್ದಾರೆ ಅಂತಲೂ ಹೇಳಲಾಗ್ತಿತ್ತು. ಆದರೆ ಆ ವಿಚಾರ ಎಲ್ಲ ಸುಳ್ಳು ಅನ್ನೋದು ಗೊತ್ತಾಗಿತ್ತು. ಹಾಗಿದ್ರೆ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಯಾವ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ? ಈ ವಿಗ್ರಹದ ವಿಶೇಷತೆಗಳೇನು? ಎಲ್ಲ ರಾಮ ಮಂದಿರದಲ್ಲಿ ಇರುವಂತೆ ಇಲ್ಲಿಯೂ ಸೀತಾ, ಲಕ್ಷ್ಮಣ, ಹನುಮಂತರು ಇರುತ್ತಾರಾ? ಈ ಎಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀವಿ ಕೇಳಿ. ಅಯೋಧ್ಯೆಯಲ್ಲಿ ಬಲರಾಮ ವಿಗ್ರಹ ಸ್ಥಾಪನೆ. ಗರ್ಭಗುಡಿಯಲ್ಲಿ ಕೌಸಲ್ಯ ಪುತ್ರನ ಮಂದಹಾಸ. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಹಲವು ಸೂಕ್ಷ್ಮ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಲಾಗಿತ್ತು. ಈ ಪೈಕಿ ಮೂರ್ತಿಗಳ ಪ್ರತಿಷ್ಠಾಪನೆ, ಕೆತ್ತನೆ ಕಾರ್ಯದಲ್ಲಿ ಅತೀವ ಮುತುವರ್ಜಿ ವಹಿಸಲಾಗಿತ್ತು. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಿರುವ ಶ್ರೀರಾಮನ ವಿಗ್ರಹದಲ್ಲಿ ಎಳ್ಳಿನಷ್ಟು ವ್ಯತ್ಯಾಸವಾಗದಂತೆ ಎಚ್ಚರ ವಹಿಸಲಾಗಿದೆ. ಇದೇ ಕಾರಣಕ್ಕೆ 3 ರಾಮಲಲ್ಲಾ ವಿಗ್ರಹ ಕೆತ್ತನೆಗೆ ಸೂಚನೆ ನೀಡಲಾಗಿತ್ತು. ಕೆತ್ತನೆ ಕಾರ್ಯದಲ್ಲಿ ಪರಿಣಿತರಾಗಿರುವ 3ವರಿಗೆ ಈ ಜವಾಬ್ದಾರಿ ನೀಡಲಾಗಿತ್ತು. 3ವರು ಶ್ರೀರಾಮಲಲ್ಲಾ ವಿಗ್ರಹ ಕೆತ್ತನೆ ಕಾರ್ಯ ಮಾಡಿದ್ದಾರೆ. ಈ ಪೈಕಿ 3ರಲ್ಲಿ ಅತ್ಯುತ್ತಮ ರಾಮಲಲ್ಲಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಇನ್ನುಳಿದ 2 ವಿಗ್ರಹಗಳನ್ನ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮಾಯಣದ ಕುರುಹುಗಳ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗುತ್ತೆ. ಅಂದಹಾಗೆ ಈ ಪ್ರಭು ಶ್ರೀರಾಮನ ಮೂರ್ತಿ ಹೇಗಿರುತ್ತೆ ಅಂತ ನಿಮಗೂ ಅನ್ನಿಸಬಹುದು. ಅದಕ್ಕೂ ಉತ್ತರ ಹೇಳಿಬಿಡ್ತೇವೆ ಕೇಳಿ. ನಿಮ್ಮ ಊರಿನಲ್ಲಿ ನೋಡುವಂತೆ ಕೋದಂಡ ರಾಮನ ರೀತಿಯಲ್ಲಿ ಈ ವಿಗ್ರಹ ಇರೋದಿಲ್ಲ. ಅಲ್ಲದೆ ಗರ್ಭಗುಡಿಯಲ್ಲಿ ಶ್ರೀರಾಮನ ಜತೆಯಲ್ಲಿ ಸೀತಾಮಾತೆ, ಹನುಮಂತ ಕೂಡ ಇರೋದಿಲ್ಲ. ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಬಾಲರಾಮನನ್ನ.
ಅಂದ್ರೆ 5 ವರ್ಷದ ರಾಮನನ್ನ, ಬಿಲ್ಲು ಬಾಣಗಳನ್ನ ಹಿಡಿದು ಶಸ್ತ್ರ ಸಜ್ಜಿತವಾಗಿರೋ ಬಾಲರಾಮನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಚಿನ್ನಲೇಪಿತ ಸಿಂಹಾಸನದ ಮೇಲೆ ರಾಮ. ರಾಜಸ್ಥಾನದಲ್ಲಿ ಸಿದ್ಧವಾಗಿದೆ ಭವ್ಯ ಸಿಂಹಾಸನ. ಅಯೋಧ್ಯೆಯಲ್ಲಿ ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ. 3 ವಿಗ್ರಹದಲ್ಲಿ 1 ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ. ಅಂದಹಾಗೆ ಈ ವಿಗ್ರಹ ಪ್ರತಿಷ್ಠಾಪನೆ ಆಗೋದು ಚಿನ್ನಲೇಪಿತ ಸಿಂಹಾಸನದ ಮೇಲೆ. ಹೌದು, ವೈಭವೋಪೇತ ಅಯೋಧ್ಯೆಯಲ್ಲಿ ದಶರಥ ಕುಮಾರ ಕೌಸಲ್ಯ ಸುತ ಚಿನ್ನಲೇಪಿತ ಸಿಂಹಾಸನದ ಮೇಲೆ ವಿರಾಜಮಾನ ಆಗಲಿದ್ದಾರೆ. ಇದಕ್ಕಾಗಿ ವಿಶೇಷವಾದ ಸಿಂಹಾಸನವನ್ನೇ ತಯಾರು ಮಾಡಲಾಗಿದೆ. ಈ ಚಿನ್ನದ ಸಿಂಹಾಸನ ಬರೋಬ್ಬರಿ 8 ಅಡಿ ಎತ್ತರ ಇದೆ. ಜೊತೆಗೆ 3 ಅಡಿ ಉದ್ದ, 4 ಅಡಿ ಅಗಲ ಇದೆ. ರಾಜಸ್ಥಾನದ ಕುಶಲಕರ್ಮಿಗಳು ಈ ಚಿನ್ನಲೇಪಿತ ಅಮೃತಶಿಲೆಯ ಸಿಂಹಾಸನವನ್ನ ಸಿದ್ಧ ಮಾಡಿದ್ದಾರೆ. ಚಿನ್ನಲೇಪಿತ ಸಿಂಹಾಸನದ ಬೆಲೆಯು ನಿಖರವಾಗಿ ತಿಳಿದಿಲ್ಲ. ಆದರೆ ಒಟ್ಟಾರೆಯಾಗಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕಾಗಿ 1800 ಕೋಟಿ ರೂಪಾಯಿ ವೆಚ್ಚದ ಅಂದಾಜು ಮಾಡಲಾಗಿದೆ. ಇನ್ನು ವಿದೇಶಿ ದೇಣಿಗೆ ಪಡೆಯಲು FCRA ಪರವಾನಗಿಯನ್ನು ಕೂಡ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಪಡೆದುಕೊಂಡಿದೆ. ಹಾಗೆಯೇ ಭಕ್ತರು ಭಾರಿ ಪ್ರಮಾಣದಲ್ಲಿ ಚಿನ್ನ, ಬೆಳ್ಳಿ ದಾನ ಮಾಡಿದ್ದಾರೆ. ಇದನ್ನ ಕರಗಿಸಿ ಬೇರೆ ಬೇರೆ ಅಲಂಕಾರಕ್ಕೆ ಬಳಕೆ ಮಾಡಲಾಗ್ತಾ ಇದೆ. ಈ ಸಿಂಹಾಸನಕ್ಕೂ ಭಕ್ತರು ದಾನ ಮಾಡಿದ ಚಿನ್ನ ಬಳಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರಾಮಲಲ್ಲಾನಿಗೆ ಬಳಕೆಯಾಗಿದೆ ಕರ್ನಾಟಕ ಕಲ್ಲು. ವಿಗ್ರಹ ಕೆತ್ತಿದ ಕರುನಾಡಿನ 2 ಮಹಾನ್ ಶಿಲ್ಪಿಗಳು. ಪ್ರಭು ಶ್ರೀರಾಮಚಂದ್ರನಿಗೂ ಕರುನಾಡಿಗೂ ತೇತ್ರಾಯುಗದಿಂದಲೂ ಸಂಬಂಧವಿದೆ. ರಾಮಾಯಣದಲ್ಲಿ ಕರ್ನಾಟಕದ ಕುರುಹುಗಳು ಸಾಕಷ್ಟಿದೆ. ಅಂತೆಯೇ ಈಗಿನ ಕಾಲದಲ್ಲೂ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇರೋ ರಾಮನಿಗೂ ಕರುನಾಡಿಗೂ ಸಂಬಂಧ ಇದೆ. ಅದೇನು ಅಂದ್ರೆ, ರಾಮ ವಿಗ್ರಹವನ್ನ ದೇಶದಲ್ಲಿ ದಿ ಬೆಸ್ಟ್ ಅನ್ನಿಸಿಕೊಂಡಿರೋ 3 ಶಿಲ್ಪಿಗಳು 3 ವಿಗ್ರಹಗಳನ್ನು ಕೆತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2 ಶಿಲ್ಪಿಗಳು ನಮ್ಮ ಕನ್ನಡ ನಾಡಿನವರು. ಒಬ್ಬರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಆದ್ರೆ ಮತ್ತೊಬ್ಬರು ಬೆಂಗಳೂರಿನ GL ಭಟ್. ಈ 3 ಶಿಲ್ಪಿಗಳು ಕೆತ್ತಿದ 1 ವಿಗ್ರಹವನ್ನ ಅಯೋಧ್ಯೆಯ ರಾಮ ಮಂದಿರ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಇದು ಕೆಲಸ ನಮಗೆ ಸುಮಾರು ಜೂನ್ ತಿಂಗಳಲ್ಲಿ ಶುರು ಮಾಡ್ತೀವಿ. 3 ಜನ ಕಲಾವಿದರುಗಳಿಗೆ ಇದನ್ನ ಒಂದು ಅವಕಾಶ ಕೊಟ್ಟಿರ್ತಾರೆ. 3 ಜನನೂ ಬೇರೆ ಬೇರೆ ಶೈಲಿಗಳಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ. ಈ ಒಂದು ಕೆತ್ತನೆಯನ್ನ ನಾವು ಮೈಸೂರಿನ HD ಕೋಟೆ ಕಲ್ಲನ್ನ ನಾವು ಮತ್ತೆ GL ಭಟ್ ಸರ್, ಕರ್ನಾಟಕದವರೇ ಆದ ಶಿಲ್ಪಿಗಳು, ಅವರು ಇದನ್ನ ಬಳಸಿರ್ತೀವಿ. ಈ ರಾಜಸ್ಥಾನ ಒಬ್ಬರು ಕಲಾವಿದರು ಸತ್ಯನಾರಾಯಣ ಪಾಂಡೆ ಅವರು ಮಾರ್ಬಲ್ನಲ್ಲಿ ಒಂದು ಮೂರ್ತಿಯನ್ನು ತಯಾರು ಮಾಡಿದ್ದಾರೆ. ಈ 3ರಲ್ಲಿ ಯಾವ್ದು ಬೆಸ್ಟ್ ಇದೆ ಅದನ್ನ ಅವರು ಕೊನೆಗೆ ಸೆಲೆಕ್ಟ್ ಮಾಡ್ಕೊತಾರೆ. ಈ ಒಂದು ಪ್ರೋಸೆಸ್ ನಮಗೆ ಜೂನಲ್ಲಿ ಶುರು ಆಗಿತ್ತು, ಡಿಸೆಂಬರಲ್ಲಿ ಮುಗೀತು. ಒಂದು 6 ತಿಂಗಳ ಕಾಲ ಈ ಒಂದು ಕೆತ್ತನೆ ಕೆಲಸನ ಮಾಡಿ ಬಂದಿದೆ ಸರ್. ರಾಮಲಲ್ಲಾ ವಿಗ್ರಹಕ್ಕೆ ಯೋಗಿರಾಜ್ ಅವರು ಆರಿಸಿಕೊಂಡಿರೋ ಕಲ್ಲು ಮೈಸೂರಿನದ್ದು. ಕರ್ನಾಟಕದಿಂದ ಹಲವು ಸೇವೆಗಳು ಶ್ರೀರಾಮನಿಗೆ ಸಮರ್ಪಿತವಾಗಿದೆ. ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಇಂಜಿನಿಯರ್ಗಳು, ಹಲವು ಕುಶಲಕರ್ಮಿಗಳು ಕೆಲಸ ಮಾಡುತ್ತಿದ್ದಾರೆ. ಅದರಂತೆ ಶಿಲ್ಪಿ ಯೋಗಿರಾಜ್ ಮೈಸೂರು ಬಳಿಯ HD ಕೋಟೆಯ ಕಲ್ಲನ್ನ ಬಳಸಿ ರಾಮ್ಲಲ್ಲಾ ಮೂರ್ತಿಯನ್ನ ಕೆತ್ತಿದ್ದಾರೆ. ಈ ಮೂಲಕ ಅಯೋಧ್ಯೆಯಲ್ಲಿ ಕನ್ನಡ ನೀನಾದ ಕೇಳುತ್ತಿದೆ. ಬೆಂಗಳೂರಿನ GL ಭಟ್ ಮತ್ತು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಕೂಡ ಪ್ರತ್ಯೇಕ ಮೂರ್ತಿ ಕೆತ್ತನೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕು ಕೃಷ್ಣಶಿಲೆಯಲ್ಲಿ ಮೂರ್ತಿ ನಿರ್ಮಾಣ ಕಾರ್ಯ ಮಾಡಲಾಗಿದ್ದು, ಪ್ರತಿಮೆಯನ್ನ ಪೂರ್ಣಗೊಳಿಸಲು 6 ತಿಂಗಳು ತೆಗೆದುಕೊಂಡಿದ್ದಾರೆ. ರಾಮಲಲ್ಲಾ ಮೂರ್ತಿ ಅಡಿಯಿಂದ ಹಣೆಯವರೆಗೆ 51 ಇಂಚು ಎತ್ತರವಿದ್ದು, ಪ್ರತಿಮೆಯು ಪ್ರಭಾವಳಿ ಸೇರಿದಂತೆ 8 ಅಡಿ ಎತ್ತರ, 3.5 ಅಡಿ ಅಗಲ ಹೊಂದಿದೆ. ಈಗ ಸೆಲೆಕ್ಷನ್ ಪ್ರೋಸೆಸ್ ನಮಗೆ ಮೊದಲು ನಮಗಂತಲ್ಲ ಕಲಾವಿದರುಗಳಿಗೆ ಒಂದು ಆಹ್ವಾನ ಇರ್ತದೆ. ಇನ್ವೈಟೆಡ್ ಆರ್ಟಿಸ್ಟ್ಗಳು ಸುಮಾರು ಒಂದು 8-9 ಜನ ಇರ್ತಾರೆ ಅನ್ಸುತ್ತೆ. ಅಷ್ಟು ಜನಕ್ಕೆ ಒಂದು ಅವಕಾಶ ಕೊಡ್ತಾರೆ. ಒಂದು PPT ಮುಂಚೆ ಏನು ಕೆಲಸ ಮಾಡಿದ್ದೀವಿ ಅದ್ರ ಬಗ್ಗೆ ಒಂದು ಮಾಹಿತಿನ ನೀಡಬೇಕಾಗಿರುತ್ತೆ, ಒಂದು ಫೋಟೋಸ್ಗಳನ್ನ ತೋರಿಸ್ಬೇಕಾಗಿರುತ್ತೆ. ಸೊ ಕೊನೆಗೆ ಇದನ್ನೆಲ್ಲ ನೋಡಿದಂಥ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸು ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಇರ್ಬೋದು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಲ್ಚರ್ ಮಿನಿಸ್ಟ್ರಿ ಕೆಳಗೆ ಬರುವಂಥ IGNC ಚೇರ್ಮನ್ಸ್ ಇರ್ಬೋದು, ಇವರೆಲ್ಲರೂ ಕೊನೆಗೆ ಇಷ್ಟು ಜನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. 3 ಜನಕ್ಕೆ, ಅದರಲ್ಲಿ ನಾನು ಒಬ್ಬ ಆಗಿರ್ತೀನಿ. ನಾನು ಒಬ್ಬ ಜೊತೆ ನಾನೇ ಕಿರಿಯನು, ಚಿಕ್ಕ ವಯಸ್ಸಿನ ಒಬ್ಬರು ಶಿಲ್ಪಿಯ ನಾನೇ ಅಲ್ಲಿ. ಈ ಒಂದು ಅವಕಾಶ ಸಿಕ್ಕಿದ್ದು
ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. 5 ವರ್ಷದ ಮಗುವಿನಂತೆ ಬಿಲ್ಲು ಮತ್ತು ಬಾಣವನ್ನ ಹಿಡಿದಿರುವ ಭಗವಾನ್ ರಾಮ 3 ಪ್ರತಿಮೆಗಳಲ್ಲಿ ಒಂದನ್ನ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಅಂತಿಮ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ರಾಮ ಮಂದಿರ ನಿರ್ಮಾಣ ಸಮಿತಿ ಆಯ್ಕೆ ಮಾಡಲಿದ್ದು, ಈ ಪ್ರತಿಮೆ ಅಂತಿಮಗೊಂಡರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ರಾಮಲಲ್ಲ ಮೂರ್ತಿ ಉದ್ಘಾಟನೆಯಾಗಲಿದೆ. ಆ ಕಾನ್ಸೆಪ್ಟ್ ಇದೆ ಹೇಗಿರುತ್ತೆ ಸರ್? ಹೌದು, ಇವರು ನಮಗೆ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿರ್ತಾರೆ, ಕಮಲದ ಮೇಲೆ ನಿಂತಿರ್ತಾರೆ. ಜೊತೆಗೆ 5 ವರ್ಷದ ಬಾಲಕನಾಗೂ ಇರ್ತಾರೆ. ಬಾಲಕನಲ್ಲಿ ನಿಮಗೆ ರಾಮನ ರೂಪನೂ ಕಾಣ್ತಾರೆ. ಮತ್ತು ಅಲಂಕಾರಕ್ಕೆ ಬೇಕಾದಂಥ ಅಣಿವುಗಳನ್ನ ಮಾಡಿಕೊಟ್ಟಿರ್ತೀವಿ. ಇದಕ್ಕೆ ಪ್ರಭಾವಳಿ ಸಹ ಇರುತ್ತೆ. ಪ್ರಭಾವಳಿ ಎಲ್ಲ ಸೇರಿ ಸುಮಾರು ಒಂದು 8 ಅಡಿ ಹತ್ರ ಬರುತ್ತೆ. ಇದು ಪಾದದಿಂದ ಹಣೆ ತನಕ 51 ಇಂಚ್ ಬರುತ್ತದೆ. ಇದು ಅದು ಕಾರಣ ಅವ್ರಿಗೆ ಶ್ರೀರಾಮ ಜನ್ಮ ಅದು ರಾಮ ಜನ್ಮ ಅಲ್ಲ ರಾಮನವಮಿ ದಿವಸ ಸೂರ್ಯನ ಕಿರಣ ಅವ್ರಿಗೆ ಹಣೆ ಮೇಲೆ ಬೀಳುತ್ತೆ. ದೇವಸ್ಥಾನದ ಒಳಗಿಂದ ಬಂದು ವಿಗ್ರಹದ ಹಣೆ ಮೇಲೆ ರಾಮನವಮಿ ದಿವಸ ಕಿರಣ ಬೀಳುತ್ತೆ ಅಂತ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡಿ ಸೈಂಟಿಸ್ಟ್ಗಳು ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ಬೇಸಿಂದನೂ ಕೆಳಗಡೆಯಿಂದನೂ ತಲೆಪಾಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನಮ್ಗೆ 51 ಇಂಚ್ ಅಳತೆ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಮಾಡ್ಕೊಟ್ಟು ಬಂದಿದ್ದೀವಿ. ನಮಗೂ ಕ್ಯೂರಿಯಾಸಿಟಿ ಇದೆ, ದೇಶದ ಜನತೆ ಹೇಗೆ ಇಷ್ಟಪಡ್ತಾರೆ, ಹೇಗೆ ರೆಸ್ಪಾಂಡ್ ಮಾಡ್ತಾರೆ. 3 ಜನ ಕಲಾವಿದರು ಮಾಡಿದ್ದೀವಿ. ಯಾರ್ದು ಬೆಸ್ಟ್ ಇದೆ ಅವ್ರು ಇರ್ತಾರೆ. ನನಗೂ ಇನ್ನಿಬ್ರು ಹೇಗೆ ಮಾಡಿದ್ರೆ ನೋಡೋ ಅವಕಾಶ ಕುತೂಹಲ ನನಗೂ ಇದೆ. ರಾಮನ ಮೂರ್ತಿ ನಭೋತು ನಭವಿಷ್ಯ ಎನ್ನುವ ರೀತಿ ಪ್ರತಿಷ್ಠಾಪನೆ ಆಗಲಿದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಅಂದ್ರೆ, ರಾಮನಿಗಾಗಿ ದೇಶದ ಮೂಲೆ ಮೂಲೆಯಲ್ಲಿ ಜನರು ತಮ್ಮ ಸೇವೆಯನ್ನ ಸಮರ್ಪಿಸಿದ್ದಾರೆ. ಎಲ್ಲರ ಭಕ್ತಿಯು ರಾಮನಿಗೆ ತಲುಪುತ್ತೆ. ಇದಿಷ್ಟು ಮಾತ್ರವಲ್ಲ, ಪಕ್ಕದ ನೇಪಾಳಕ್ಕೂ ಅಯೋಧ್ಯೆಯ ರಾಮ ಮಂದಿರಕ್ಕೂ ನಂಟಿದೆ. ಅಲ್ಲಿಂದಲೂ ಒಂದು ವಿಶೇಷವಾದ ಕಲ್ಲನ್ನು ತೆಗೆದುಕೊಂಡು ಬಂದು ಅಯೋಧ್ಯೆಯಲ್ಲಿ ಮೂರ್ತಿಗಳನ್ನ ಕೆತ್ತಲಾಗಿದೆ. ನೇಪಾಳದ ವಿಶೇಷ ಕಲ್ಲು ಕೂಡ ಅಯೋಧ್ಯೆ ರಾಮ ಮಂದಿರ ಪ್ರಾಂಗಣದಲ್ಲಿ ಜಾಗ ಪಡೆಯಲಿದೆ. ನೇಪಾಳಕ್ಕೂ ಪ್ರಭು ಶ್ರೀರಾಮಚಂದ್ರನಿಗೂ ವಿಶೇಷವಾದ ನಂಟಿದೆ. ಅಷ್ಟು ಮಾತ್ರವಲ್ಲ, ಸೀತಾಮಾತೆ ನೇಪಾಳದ ಜನಕಪುರದಲ್ಲಿ ಬೆಳೆದಿದ್ದು ಅಂತ ಪುರಾಣಗಳು ಉಲ್ಲೇಖ ಮಾಡುತ್ತೆ. ಈ ನಂಟನ್ನ ಅಯೋಧ್ಯೆಯ ರಾಮ ಮಂದಿರ ಮತ್ತಷ್ಟು ಗಟ್ಟಿ ಮಾಡಿದೆ. ಅಯೋಧ್ಯೆಯಿಂದ ತಂದ ವಿಶೇಷ ಶಿಲೆಯಿಂದ ರಾಮ ಮಂದಿರದಲ್ಲಿ ವಿಗ್ರಹಗಳನ್ನ ಕೆತ್ತಲಾಗಿದೆ. ಅಷ್ಟಕ್ಕೂ ಆ ವಿಗ್ರಹದ ವಿಶೇಷತೆ ಏನು? ರಾಮ ಮಂದಿರಕ್ಕೆ ಅಯೋಧ್ಯೆಯಿಂದ ಬಂದಿರೋ ಮತ್ತೊಂದು ವಿಶೇಷ ವಸ್ತು ಯಾವುದು? ತೋರಿಸ್ತೀವಿ ನೋಡಿ. ನೇಪಾಳಕ್ಕೂ ಅಯೋಧ್ಯೆಗೂ ಅಪೂರ್ವ ನಂಟು. ಸೀತಾ ಬೆಳೆದ ಊರಿನಿಂದಲೇ ಬರಲಿದೆ ಬಿಲ್ಲು. ಇಂದಿನ ನೇಪಾಳ ಒಂದು ಕಾಲದಲ್ಲಿ ಭರತ ಭೂಮಿಯ ಭಾಗವೇ ಆಗಿತ್ತು. ಅಂದಿನಿಂದಲೂ ನೇಪಾಳಕ್ಕೂ ಭಾರತಕ್ಕೂ ಒಂದು ನಂಟಿದೆ. ಅಷ್ಟು ಮಾತ್ರವಲ್ಲ, ತ್ರೇತಾಯುಗದ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರರು ನೇಪಾಳದ ನೆಲದಲ್ಲಿ ಓಡಾಡಿದ್ದಾರೆ. ಅಂದ ಹಾಗೆ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಸೀತಾಮಾತೆಯು ನೇಪಾಳದ ಜನಕ ಮಹಾರಾಜನ ಪುತ್ರಿ. ಅಯೋಧ್ಯ ರಾಮನ ಜೊತೆಗೆ ಸೀತೆಯ ವಿವಾಹ ಆಗುತ್ತದೆ. ಅಯೋಧ್ಯೆಯಲ್ಲಿ ರಾಮನವಮಿಯ ದಿನದಂದು ಭಗವಾನ್ ಶ್ರೀರಾಮನ ಹುಟ್ಟುಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ನೇಪಾಳದ ಜನಕಪುರದಲ್ಲಿ ಭಗವಾನ್ ಶ್ರೀರಾಮ ಹಾಗೂ ಸೀತಾಮಾತೆಯ ವಿವಾಹ ಮಹೋತ್ಸವದ ಸಂಭ್ರಮಾಚರಣೆಯೂ ನಡೆಯುತ್ತದೆ. ಶುಕ್ಲ ಪಕ್ಷದ 5ನೇ ದಿನ ಈ ಆಚರಣೆ ನಡೆಯುತ್ತದೆ. ಅಯೋಧ್ಯೆಯಲ್ಲಿ ನಡೆಯಲಿರುವ ರಾಮ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ಸೀತಾಮಾತೆಯ ತವರು ಮನೆ ಎಂದು ಕರೆಯಲ್ಪಡುವ ನೇಪಾಳದಿಂದ ವಿವಿಧ ರೀತಿಯ ವಸ್ತುಗಳು ಬರಲಿದೆ. ಈ ವಸ್ತುಗಳಲ್ಲಿ ಪ್ರಮುಖವಾಗಿ ಆಭರಣಗಳು, ಪಾತ್ರೆಗಳು, ಬಟ್ಟೆಗಳು, ಸಿಹಿ ತಿಂಡಿಗಳು ಅಯೋಧ್ಯೆ ತಲುಪಲಿದೆ. ಈ ವಸ್ತುಗಳನ್ನು ಕಳುಹಿಸಲು ಜನಕ್ಪುರ ಧಾಮ್ ಅಯೋಧ್ಯ ಧಾಮ್ ಯಾತ್ರೆಯನ್ನು ಆಯೋಜಿಸಲಾಗುತ್ತದೆ. ಯಾತ್ರೆಯು ಜನವರಿ 18ರಂದು ಪ್ರಾರಂಭವಾಗಿ ಜನವರಿ 20ರಂದು ಮುಕ್ತಾಯಗೊಳ್ಳಲಿದೆ. ಅದರೊಂದಿಗೆ ತಂದ ವಸ್ತುಗಳನ್ನು ಅದೇ ದಿನ ಶ್ರೀರಾಮ ಮಂದಿರ ಟ್ರಸ್ಟ್ಗೆ ನೀಡಲಾಗುತ್ತೆ. ಅದು ಅಲ್ಲದೆ ಅಯೋಧ್ಯೆಗೆ ವಿಶೇಷವಾದ ಬಿಲ್ಲು ಕೂಡ ಬರಲಿದೆ. ನೇಪಾಳದಿಂದಲೇ ಬಂತು ಸಾಲಿಗ್ರಾಮ ಶಿಲೆ. ಪವಿತ್ರ ಶಿಲೆಯಲ್ಲಿ ವಿವಿಧ ವಿಗ್ರಹ ನಿರ್ಮಾಣ.
ಈಗಾಗಲೇ ರಾಮಲಲ್ಲಾ ಪ್ರತಿಷ್ಠಾಪನೆಗಾಗಿ 3 ವಿಗ್ರಹಗಳನ್ನ ಕೆತ್ತಲಾಗಿದೆ. ಅದು ಮಾತ್ರವಲ್ಲದೆ ದೇವಸ್ಥಾನದ ಪ್ರಾಂಗಣದಲ್ಲಿ ಇನ್ನೂ ಹೆಚ್ಚಿನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ವಿಗ್ರಹಗಳ ಕೆತ್ತನೆಗಾಗಿ ನೇಪಾಳದಿಂದಲೇ ಕಲ್ಲುಗಳನ್ನು ತೆಗೆದುಕೊಂಡು ಬರಲಾಗಿದೆ. ಅಂದಹಾಗೆ ಈ ನೇಪಾಳದ ಕಲ್ಲುಗಳಿಗೆ ವಿಶೇಷವಾದ ಪುರಾಣ ಇತಿಹಾಸವೇ ಇದೆ. ಇಂತಹ ಪುರಾಣ ಪ್ರಸಿದ್ಧ ಕಲ್ಲುಗಳು ಈಗಾಗಲೇ ಅಯೋಧ್ಯೆಗೆ ಹೋಗಿ ಭವ್ಯ ಮೂರ್ತಿಗಳಾಗಿ ನಿರ್ಮಾಣಗೊಂಡಿವೆ. ಅಂದಹಾಗೆ ಈ ಶಿಲೆಯನ್ನ ತಂದಿರೋದು ನೇಪಾಳದ ಕಾಳಿ ಗಂಡಕಿ ನದಿಯಿಂದ. ನೇಪಾಳದಲ್ಲಿ ಸೀತಾಮಾತೆ ಜನಿಸಿದ ನಗರವಾದ ಜನಕ್ಪುರದ ಕಾಳಿ ಗಂಡಕಿ ನದಿಯಲ್ಲಿ ಮಾತ್ರ ವಿಶೇಷವಾಗಿ ಸಿಗುವ ಈ ಶಿಲೆಯನ್ನ ವಿಗ್ರಹ ಕೆತ್ತನೆಗೆ ಬಳಸಲಾಗುತ್ತದೆ. ಸಾಲಿಗ್ರಾಮಗಳು ಕಾಳಿ ಗಂಡಕಿ ನದಿಯ ದಡದಲ್ಲಿ ಮಾತ್ರ ಕಂಡುಬರುವಂತಹ ವಿಶೇಷ ಕಲ್ಲುಗಳಾಗಿವೆ. ನೇಪಾಳದಲ್ಲಿರುವ ಕಾಳಿ ಗಂಡಕಿ ನದಿಯನ್ನ ನಾರಾಯಣಿ ಎಂದು ಕರೆಯುತ್ತಾರೆ. ವಿಶ್ವದಲ್ಲಿ ಭಗವಾನ್ ವಿಷ್ಣುವಿನ ರೂಪ ಎಂದೇ ಪರಿಗಣನೆ ಮಾಡಲಾಗಿರುವ ಸಾಲಿಗ್ರಾಮದ ಶಿಲೆಗಳು ಕಂಡುಬರುವ ಏಕೈಕ ಮೂಲ ಕಾಳಿ ಗಂಡಕಿ ನದಿಯ ತಟ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಮಾಡುತ್ತಿದ್ದ ವೇಳೆ ನೇಪಾಳದಲ್ಲಿ ಪುರೋಹಿತರು, ಸ್ಥಳೀಯ ಮುಖಂಡರು ಮತ್ತು ಬೇನಿ ಪುರಸಭೆಯ ನಿವಾಸಿಗಳು ಈ ಕೆಲಸಕ್ಕೆ ಕೈ ಹಾಕಿದರು. ನೇಪಾಳದ ಮಾಯಾಗಡಿ ಜಿಲ್ಲೆಯ ಕಾಳಿ ಗಂಡಕಿ ನದಿಯ ದಡದಲ್ಲಿ ಹಿಮಾಲಯದ ಕಲ್ಲುಗಳಿಗೆ ಪೂಜೆಯನ್ನು ನೆರವೇರಿಸಿ ಸಾಲಿಗ್ರಾಮದ ಶಿಲೆಗಳನ್ನು ಭಾರತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಗಂಡಕಿ ನದಿಯ ಒಂದು ಶಿಲೆಗಳು, ಸಾಲಿಗ್ರಾಮದ ಶಿಲೆಗಳು, ಗಂಡಕಿಯ ವೈಶಿಷ್ಟ್ಯತೆ, ಎಲ್ಲ ಶಿಲೆಗಳು ಕೂಡ ಸಾಲಿಗ್ರಾಮ ಶಿಲೆ ಅಂತಕ್ಕಂಥದ್ದು ಅತ್ಯಂತ ಸರ್ವೋಚ್ಚವಾದದ್ದು, ಸರ್ವಶ್ರೇಷ್ಠವಾದದ್ದು. ಆ ಶಿಲೆ ಏನಾಯಿತು, ಅಂತಹ ಇತಿಹಾಸ ಉಳ್ತಕ್ಕಂತಹ ಗಂಡಕಿ ನದಿ ಅಂದರೆ ಸೀತೆಯ ಒಂದು ಏನು ತವರು ಮನೆ ಅಂತ ಕರಿತೀವಿ, ಅದೆಲ್ಲವೂ ಕೂಡ ಗಂಡಕಿ ನದಿಯ ಆ ಪ್ರಾಂತದ್ದು ಅಂತ ಒಂದು ಕಡೆ ನಾವು ನೋಡ್ತಕ್ಕಂತಹದ್ದನ್ನು ನಾವು ಕೇಳ್ತಕ್ಕಂತಹದ್ದು ಉಂಟು. ಹೀಗಿರುವಾಗ ಆ ಕಲ್ಲುಗಳ ನಿರ್ಮಾಣ, ಆ ಕಲ್ಲುಗಳ ಶಿಲೆಯಲ್ಲಿ ಯಾವ ಪ್ರತಿಮೆಗಳು ಬರ್ತದೆ, ಅದು ಯಾವಾಗ ಆಗ್ತದೆ ಅನ್ನೋ ಪ್ರಶ್ನೆಯೂ ಕೂಡ ಜನರಿಗಿದೆ. ಗಂಡಕಿ ನದಿಯಲ್ಲಿ ಮಾತ್ರ ಸಿಗುವ ಸಾಲಿಗ್ರಾಮ. ಸಾಲಿಗ್ರಾಮಕ್ಕಿದೆ ಕೋಟ್ಯಾಂತರ ವರ್ಷದ ಇತಿಹಾಸ. ಭೂಮಿಯ ಮೇಲೆ ಕೋಟ್ಯಾಂತರ ವರ್ಷಗಳ ಹಿಂದಿನಿಂದಲೇ ಸಾಲಿಗ್ರಾಮ ಇದೆ. ಶಿಲಾರೂಪದ ವಿಷ್ಣುವೇ ಸಾಲಿಗ್ರಾಮ. ಒಂದು ಸಾಲಿಗ್ರಾಮ ಶಿಲೆಯನ್ನ ಪೂಜಿಸಿದ್ರೆ ಸ್ವತಃ ದೇವರ ಎದುರು ಪೂಜೆ ಮಾಡಿದ ಸಮಾನ ಎಂಬ ನಂಬಿಕೆ ಇದೆ. ನೇಪಾಳದ ಮಸ್ತಾಂಗ್ ಹಿಮಾಲಯ ಪರ್ವತದ ತಪ್ಪಲಲ್ಲಿ ಹರಿಯುವ ಕಾಳಿ ಗಂಡಕಿ ನದಿ ಸಮೀಪ ಶಾಲಗ್ರಾಮ ಎಂಬ ಸ್ಥಳ ಇದೆ. ಅಲ್ಲಿ ಈ ಕಲ್ಲು ಸಾಲಿಗ್ರಾಮದ ರೂಪ ಪಡೆಯುತ್ತದಂತೆ. ಹೀಗಾಗಿ ಆ ಪ್ರದೇಶವನ್ನ ಶಾಲಗ್ರಾಮ ಶಿಲಾ ಎಂದು ಕರೆಯಲಾಗುತ್ತದೆ. ಗಂಡಕಿ ನದಿಯ ಗರ್ಭದಲ್ಲಿ ಸಾಲಿಗ್ರಾಮ ಶಿಲಾ ಯಥೇಚ್ಛವಾಗಿ ದೊರೆಯುತ್ತದೆ. ಈ ಕಲ್ಲುಗಳನ್ನು ಅಯೋಧ್ಯೆಗೆ ಕಳುಹಿಸಿಕೊಡಲಾಗಿದೆ. ಈ ಕಲ್ಲುಗಳಿಂದ ರಾಮ, ಸೀತಾ, ಹನುಮರ ವಿಗ್ರಹಗಳನ್ನು ಕೆತ್ತನೆ ಮಾಡಲಾಗಿದೆ ಅಂತ ಹೇಳಲಾಗುತ್ತಿದೆ. ಒಂದು ಸಪ್ತಋಷಿ ಮಂಟಪ ಅಂತ ಮಾಡ್ತಕ್ಕಂಥವ್ರಿದ್ದಾರೆ, ಋಷಿಗಳ ಒಂದು ಕಾರಿಡಾರ್ ಅಂತ. ಅದರಲ್ಲಿಯೂ ಕೂಡ ನಮ್ಮ ವಾಲ್ಮೀಕಿ ಋಷಿಗಳದ್ದು ಕೂಡ ವಿಶೇಷವಾಗಿ ಬರ್ತಾ ಇರತಕ್ಕಂತಹದ್ದು ನಮ್ಮೆಲ್ಲರ ಹೆಮ್ಮೆ. ಈ ಥರದ ಪ್ರಸಂಗದಲ್ಲಿ ಮುಂದಿನ ಕಲ್ಲುಗಳನ್ನು ಮುಂದಿನ ಶಿಲೆಗಳನ್ನು, ಗಂಡಕಿಯಿಂದ ಬಂದಿರತಕ್ಕಂಥದ್ದು ಇರ್ಬೋದು, ಇನ್ನು ಅನೇಕ ಉತ್ತಮ ಸ್ಥಳದಿಂದ ಬಂದಿರತಕ್ಕಂಥ ಶಿಲೆಗಳನ್ನು ಖಚಿತವಾಗಿ ಉಪಯೋಗ ಮಾಡಲಿದ್ದಾರೆ. ಎಲ್ಲವೂ ಕೂಡ ರಾಮನಿಗೆ ಅರ್ಪಣೆ ಆಗ್ತದೆ, ಕೃಷ್ಣನಿಗೆ ಅರ್ಪಣೆ ಆಗ್ತದೆ ಎಂಬುದನ್ನು ನಾವು ಖಚಿತವಾಗಿ ತಿಳಿದುಕೊಳ್ಬೇಕು ಅನ್ನೋದು ನಮ್ಮ ಆಶಯ. ಅಂದ ಹಾಗೆ ಈ ಸಾಲಿಗ್ರಾಮ ಶಿಲೆಗಳು ಅದೇಗೆ ಹುಟ್ಟಿಕೊಳ್ಳುತ್ತವೆ, ಅದೇಗೆ ಸಿದ್ಧವಾಗುತ್ತವೆ ಅನ್ನೋದಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ಒಂದು ಗಾಢವಾದ ನಂಬಿಕೆ ಇದೆ. ಅದೇನು ಅಂದ್ರೆ, ಹಿಂದೂಗಳ ಸಂಪ್ರದಾಯದಂತೆ ಈ ಕಲ್ಲು ವಜ್ರಕೀಟ ಎಂಬ ಹುಳುವಿಗೆ ಆಶ್ರಯ ತಾಣ. ವಜ್ರದ ಹಲ್ಲು ಹೊಂದಿರುವ ಈ ಕೀಟ ಕಲ್ಲಿಗೆ ಒಂದು ಸಣ್ಣ ರಂಧ್ರ ಕೊರೆದು ಒಳ ಸೇರುತ್ತದೆ. ಒಳಗೆ ತನ್ನ ಹಲ್ಲುಗಳಿಂದ ಕೊರೆಯುವುದರಿಂದ ಚಕ್ರದ ರೀತಿಯ ಕೆತ್ತನೆ ಮೂಡುತ್ತದೆ. ಈ ಕೀಟ ಸ್ರವಿಸುವ ದ್ರವದಿಂದ ಚಿನ್ನ ಉತ್ಪತ್ತಿಯಾಗುತ್ತದೆ. ಇದುವೇ ಅಸಲಿ ಸಾಲಿಗ್ರಾಮ ಎಂದು ಹೇಳಲಾಗುತ್ತದೆ. ಈ ಕಲ್ಲುಗಳಿಂದ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದರೆ ಪ್ರತಿಫಲ ಜಾಸ್ತಿ ಅನ್ನೋದು ನಂಬಿಕೆ. ಈ ನಂಬಿಕೆಯಿಂದಲೇ ಅಯೋಧ್ಯೆಗೆ ಸಾಲಿಗ್ರಾಮದ ಶಿಲೆಗಳನ್ನು ತರಿಸಿಕೊಳ್ಳಲಾಗಿದೆ. ಅದರ ಮೇಲ್ಭಾಗದ ಚಾವಣಿಯಲ್ಲಿ ರಾಮ್ ದರ್ಬಾರ್ ಭವನ್ ಅಂತ ಮಾಡ್ತಾ ಇದ್ದಾರೆ. ಮುಂದೆ ರಾಮ ಪಟ್ಟಾಭಿಷಿಕ್ತನಾದನಲ್ಲ, ರಾಮ ಪಟ್ಟಾಭಿಷೇಕ ಆದಾಗ ಯಾವ ರೀತಿಯಾದಂತಹ ಸನ್ನಿವೇಶಗಳಿತ್ತು, ರಾಮ್ ದರ್ಬಾರ್ ಹೇಗಿರ್ತದೆ, ರಾಮ್ ದರ್ಬಾರಲ್ಲಿ ಯಾರೆಲ್ಲ ಇರಬೇಕು ಅಂತ ಈ ಬೃಹದಾಕಾರವಾದಂತಹ ಗಂಡಕಿ ಶಿಲೆಗಳನ್ನು ಮುಂದಿನ ದಿನಗಳಲ್ಲಿ ಆ ಶಿಲೆಯ ಉತ್ತಮತೆಯನ್ನು ಎಲ್ಲವನ್ನು ನೋಡಿಕೊಂಡು ಅಲ್ಲಿ ಈ 4.5 ಅಡಿ ವಿಗ್ರಹಕ್ಕೂ, ಬಾಲರಾಮನ ವಿಗ್ರಹಕ್ಕೂ ಅತಿ ಇನ್ನು ಎತ್ತರದ ವಿಗ್ರಹ, ಬೃಹದಾಕಾರವಾದ ವಿಗ್ರಹಗಳು ಬರಲಿದೆ. ಅದರಲ್ಲಿ ಏನಾಗ್ತಾ ಇದೆ ಅಂತಂದರೆ ರಾಮನ ವಿಗ್ರಹ ಬರ್ತದೆ, ಸೀತೆಯ ವಿಗ್ರಹ ಬರ್ತದೆ, ಮತ್ತು ವಿಶೇಷವಾಗಿ ಲಕ್ಷ್ಮಣನ ವಿಗ್ರಹ ಬರ್ತದೆ. ಒಂದು ಶಿವನ ದೇವಸ್ಥಾನ, ಪರಿವಾರ ದೇವತೆಗಳಲ್ಲಿ ಶಿವನ ದೇವಸ್ಥಾನವನ್ನು ಮಾಡುವರಿದ್ದಾರೆ, ಗಣಪತಿ ದೇವಸ್ಥಾನವನ್ನು ಮಾಡುವರಿದ್ದಾರೆ. ಮತ್ತು ಅದಲ್ಲದೇನೆ ದೇವಸ್ಥಾನದಿಂದ ಹೊರಗಡೆ ಬಂದು ಪ್ರಾಕಾರ ಅಂತ ಇರ್ತದೆ. ದೇಶದ ಮೂಲೆ ಮೂಲೆಯಿಂದಲೂ ರಾಮನಿಗಾಗಿ ಕೋಟ್ಯಾಂತರ ಹಿಂದೂಗಳು ಸಮರ್ಪಿಸಿಕೊಳ್ಳುತ್ತಿದ್ದಾರೆ. ರಾಮ ಮಂದಿರ ರಥಯಾತ್ರೆ ಕೈಗೊಂಡಾಗಲೇ ಹಿಂದೂಗಳು ಇಟ್ಟಿಗೆಯ ಮೇಲೆ ಶ್ರೀರಾಮ್ ಅಂತ ಬರೆದು ಅಯೋಧ್ಯೆಗೆ ಕಳುಹಿಸಿಕೊಟ್ಟಿದ್ರು. ದಶಕಗಳಿಂದ ಅಯೋಧ್ಯೆಯ ಜಾಗದಲ್ಲಿ ರಾಮನಿಗಾಗಿ, ರಾಮ ಮಂದಿರಕ್ಕಾಗಿ ಮೀಸಲಿದ್ದ ಹಲವು ವಸ್ತುಗಳು ಇದ್ವು. ಯಾವಾಗ ರಾಮ ಮಂದಿರ ತೀರ್ಪು ಹೊರಬಿತ್ತು, ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟರು.
ಅಂದಿನಿಂದ ಇಂದಿನವರೆಗೂ ರಾಮ ಮಂದಿರ ನಿರ್ಮಾಣ ಭರದಿಂದ ಸಾಗುತ್ತಲೇ ಇದೆ. ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಇನ್ನು 1 ತಿಂಗಳ ಒಳಗಾಗಿ ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ಆಗಲಿದೆ. ಆ ಭವ್ಯ ಕ್ಷಣಕ್ಕಾಗಿ ಕೋಟ್ಯಾಂತರ ಹಿಂದೂಗಳು ಕಾಯುತ್ತಾ ಕುಳಿತಿದ್ದಾರೆ. ಶತಶತಮಾನಗಳಿಂದ ಎದುರು ನೋಡುತ್ತಿದ್ದ ದಿವ್ಯಗಳಿಗೆ ಬಂದೇ ಬಿಟ್ಟಿದೆ. ಈ ಪರಮ ಪವಿತ್ರ ದಿನದಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯಿಂದ ಸಮಗ್ರ ವರದಿಯನ್ನ ಕನ್ನಡದಲ್ಲಿ ನೀಡುತ್ತಾ ಇದೆ. ರಾಮ ಜನ್ಮ ಭೂಮಿಯಿಂದ ಪ್ರತಿಕ್ಷಣದ ಮಾಹಿತಿಯನ್ನು ನೀಡುತ್ತಿದೆ. ಕೋಟ್ಯಾಂತರ ಹಿಂದೂಗಳಿಗೆ ಅಯೋಧ್ಯೆ ಅಂದ್ರೆ ಭಕ್ತಿಯ ತಾಣ, ರಾಮ ಮಂದಿರ ಪೂಜನೀಯ ಸ್ಥಳ, ರಾಮನೆಂದ್ರೆ ಆರಾಧ್ಯ ದೈವ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದ್ದು ಆ ಕ್ಷಣಕ್ಕಾಗಿ ಕೋಟ್ಯಾಂತರ ಮಂದಿ ಕಾಯುತ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ.